ಶಿರಾ ತಾಲೂಕಿನ ಪಟ್ಟನಾಯಕನಹಳ್ಳಿಯಲ್ಲಿ ಶಾಹಿ ಎಂಪವರಿಂಗ್ ಸಂಸ್ಥೆ ವತಿಯಿಂದ ಸಾಮಾಜಿಕ ಹೊಣೆಗಾರಿಕೆಯ ನಿಧಿಯ ಅಡಿಯಲ್ಲಿ ಕೆಪಿಎಸ್ ಸ್ಟಾರ್ಸ್ ಫಸ್ಟ್ ಎಂಬ ಸುಮಾರು 1 ಕೋಟಿ ರೂಪಾಯಿ ವೆಚ್ಚದ ನೂತನ ಹೈಟೆಕ್ ಶಾಲಾ ಕೊಠಡಿಗಳನ್ನು ದೆಹಲಿಯ ವಿಶೇಷ ಪ್ರತಿನಿಧಿ ಹಾಗೂ ಶಾಸಕರಾದ ಟಿಬಿ ಜಯಚಂದ್ರ ಲೋಕಾರ್ಪಣೆಗೊಳಿಸಿದರು. ಬಂದಿದ್ದಾರೆ. ಇವತ್ತು ಬಹಳ ಸಂತೋಷ. ಸುಮಾರು 1 ಕೋಟಿ ರೂಪಾಯಿ ಅಂದಾಜು ವೆಚ್ಚದಲ್ಲಿ ಇವತ್ತು 6 ರೂಮ್ಗಳನ್ನು ಅತ್ಯಂತ ಸೊಗಸಾಗಿರ್ತಕ್ಕಂಥ ರೀತಿಯಲ್ಲಿ ಬಹಳ ಖುಷಿ ಆಗ್ತದೆ. ಆ ಶಾಲೆನ ಆವರಣದಲ್ಲಿ ಅಲ್ಲಿ ಹೋಗಿ ಉದ್ಘಾಟನೆ ಮಾಡೋದಕ್ಕೆ ನೋಡೋದಕ್ಕೆ ಬಹಳ ಖುಷಿ ಅನಿಸ್ತದೆ. ನಮಗೆ ಎಷ್ಟು ಖುಷಿ ಆಗೋದಾದರೆ ಮಕ್ಕಳ ಮನಸ್ಸಲ್ಲಿ ಎಷ್ಟು ಉಲ್ಲಾಸ ಬರ್ತದೆ ಅಂತಕ್ಕಂಥದ್ದು, ಎಷ್ಟು ಸಂತೋಷ ಆಗ್ತದೆ ಅಂತಕ್ಕಂಥದ್ದನ್ನು ನಾವು ಅಳತೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಂಥ ಶಾಲೆಯನ್ನು ಮಾಡಿಕೊಟ್ಟಿರ್ತಕ್ಕಂಥ ಇವತ್ತು ಶಾಹಿ ಎಕ್ಸ್ಪೋರ್ಟ್ಸ್ ಅವರಿಗೆ ಸಹೋದರಿ ಅರ್ಚನಾ ಅವರ ಮುಖೇನ ನಾವು ಧನ್ಯವಾದವನ್ನು ಹೇಳೋಕ್ಕೆ ಇಷ್ಟಪಡ್ತೇವೆ. ಕಾನೂನು ಇದ್ದರೂ ಕೂಡ ಅದನ್ನು ಪಟ್ಟಣಗಳಿಗೆ ಬರಬೇಕು ಅಂತೇಳಿ ಹೇಳಿದಾಗ ಅದಕ್ಕೆ ಎಲ್ಲೋ ಒಂದು ಕಡೆಗೆ ನಮಗೂ ಶಾಹಿ ಎಕ್ಸ್ಪೋರ್ಟ್ಸ್ಗೂ ಒಂದು ಋಣಾನುಬಂಧ ಇದೆ ಅಂತೇಳಿ. ಮಕ್ಕಳ ವಿದ್ಯಾಭ್ಯಾಸ ಅಂತ ಬಂದಾಗ ಅದೇ ನಮ್ಮ ಪವರ್, ನಮ್ಮ ನೇಷನ್ನ ಪವರ್ ಅಂತ ಏನು ಕರಿತೀವಿ. ಎಜುಕೇಷನ್ನು ತುಂಬ ಇಂಪಾರ್ಟೆಂಟು. ಸೊ ಇವಾಗ ನಾವು ಏನು ಇದು ನಮ್ಮ ಶಾಹಿ ಎಕ್ಸ್ಪೋರ್ಟ್ಸ್ ಲಿಮಿಟೆಡ್ ಪರವಾಗಿ ನಾವು ಏನು ಒಂದು ಇದನ್ನು ಶಾಲಾ ಕೊಠಡಿಯನ್ನು ನಾವು ಕಟ್ಟಿಸಿದ್ದೀವಿ. ಅದು ಇದೇ ಥರ ಸಾವಿರಾರು ಮಕ್ಕಳಿಗೆ ಅದು ವಿದ್ಯಾದಾನದ ಕೇಂದ್ರವಾಗಿರಬೇಕು. ಅದೇ ನಮ್ಮ ಸಂಸ್ಥೆಯ ಗುರಿ. ನಿಮಗೆ ಶಾಹಿ ಎಕ್ಸ್ಪೋರ್ಟ್ಸ್ ಪ್ರೈವೇಟ್ ಲಿಮಿಟೆಡ್ ಬಗ್ಗೆ ಒಂದೇ 2 ನಿಮಿಷಗಳ ಕಾಲ ನಾನು ಕಿರುಪರಿಚಯ ಮಾಡೋಕ್ಕೆ ಇಷ್ಟಪಡ್ತೀನಿ. ಶಾಹಿ ಎಕ್ಸ್ಪೋರ್ಟ್ಸ್ ಪ್ರೈವೇಟ್ ಲಿಮಿಟೆಡ್ 50 ವರ್ಷಗಳನ್ನ ಪೂರೈಸಿದೆ. ಅದು 1972ನೇ ಇಸ್ವಿಯಲ್ಲಿ ನಿಮ್ಮ ಥರ ಒಂದು ಮಹಿಳೆ 4 ಮಿಷನ್ನಿಂದ ಆ ಒಂದು ಸಂಸ್ಥೆಯನ್ನು ಸ್ಥಾಪಿಸಿದ್ದು. ಇವತ್ತೇನು ನಮ್ಮ ಶಾಲೆಯಲ್ಲಿ 1935ರಲ್ಲಿ ಉದ್ಘಾಟನೆ ಆಗಿರೋದು, ಓಪನ್ ಆಗಿರೋದು. ಅವತ್ತಿನ ದಿವಸ ನಮ್ಮ ಪಟ್ಟಣದಲ್ಲಿ ಹೆಂಗಿತ್ತು ಅಂತೇಳಿ ಈಗ ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಅಂಥ ಕಾಲದಲ್ಲಿ ಇಲ್ಲಿ ಶಾಲೆ ಓಪನ್ ಆಗಿ ಇವತ್ತಿನ 90 ವರ್ಷಗಳನ್ನು ದಾಟಿದೆ. ಈ ಶಾಲೆಗೆ ತುಂಬ ಜನ ವಿದ್ಯಾರ್ಥಿಗಳು ಕೊಡುಗೆ ಕೊಟ್ಟಿದ್ದಾರೆ. ಹಾಗೂ ಈ ಏನು ಮೇಸ್ಟ್ರುಗಳಿದ್ರು ಹಿಂದೆ ಎಲ್ಲ ನನಗೆ ಜ್ಞಾಪಕ ಇದ್ದಂಗೆ ಒಬ್ಬರು ಎಂದರಿಂದ ಸಿದ್ದಪ್ಪನವರು ಅವಾಗ ಅವರು 1ನೇ ಕ್ಲಾಸ್ 2ನೇ ಕ್ಲಾಸ್ಗೆ ಮಾಡ್ತಾಯಿದ್ರು. ತುಂಬ ಒಳ್ಳೊಳ್ಳೆ ಟೀಚರ್ಗಳು ಇಲ್ಲಿ ಇದ್ರು ಅಂತ ನನಗೆ ಗೊತ್ತಿದೆ. ಈ ಶಾಲೆಯಿಂದ ಓದಿದ್ರು ನಮ್ಮ ಮಾವುಗಳು ಸಮೇತ ಇವತ್ತು ಅಮೆರಿಕದಲ್ಲಿದ್ದಾರೆ. ಎಲ್ಲ ಮಕ್ಕಳಿಗೆ ಪೋಷಕರಿಗೆ ಏನು ಮಕ್ಕಳನ್ನ ಚೆನ್ನಾಗಿ ಎಜುಕೇಷನ್ ಮಾಡಿ ಈ ಭಾಗದಿಂದ ಹೋಗಿ ಒಳ್ಳೊಳ್ಳೆ ಕಡೆ ಸೆಟ್ಲ್ ಆಗಿದ್ದಾರೆ. ಆದರೂ ನಾವು ಹೋದಾಗ ಎಲ್ಲ ಒಂದು ಕಡೆ ನಮ್ಮ ಊರಿಗೂ ಸೇವೆ ಮಾಡಬೇಕು ಅಂತ ಎಲ್ಲರೂ ಈ ಮನೋಭಾವ ಬಂದು ಪಟ್ಟಣಗಳಲ್ಲಿ ಈ ಎಂದರ ಪಂಚಾಯತಿ, ನಾಗೂರು ಪಂಚಾಯತಿನಲ್ಲಿರೋ ಸ್ಕೂಲು, ಈಗ ಎಂದರ ಪಂಚಾಯತಿಗೂ ಇದು ತುಂಬ ಇದಾಗಿರುತ್ತೆ ಸ್ಕೂಲು. ಸೊ ಆದ್ದರಿಂದ ಎಲ್ಲರೂ ಓದಿದ ಮಕ್ಕಳು ಸಹಿತ ಹುಟ್ಟಿದ್ರು ಮಾಡಿದಾಗ ಏನಾದರೂ ಒಂದು ಕೊಡುಗೆ ಕೊಡಬೇಕು ಅಂತ ಕೇಳ್ಕೊಳ್ತೀನಿ.